ಸಂಪಿಗೆ ಬ್ಲಾಗ್ ವೀಕ್ಷಕರಿಗೆ ನಮಸ್ಕಾರ. ನಾನು ಪ್ರದೀಪ. ನಾನು ಕನ್ಸಲ್ಟೆಂಟ್ ಕೌನ್ಸಿಲರ್ ಆಗಿ ಬೆಂಗಳೂರಿನ ಕೆಲವು ಪ್ರಖ್ಯಾತ ಡಿ ಅಡಿಕ್ಷನ್ ಸೆಂಟರ್ಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಇಂತಹ ಡಿ ಅಡಿಕ್ಷನ್ ಸೆಂಟರ್ನಲ್ಲಿ ಮದ್ಯಪಾನ ಮತ್ತು ಮಾದಕ ವ್ಯಸನಗಳ ಚಟಕ್ಕೆ ಚಿಕಿತ್ಸೆಯನ್ನು ಪಡೆಯೋದಕ್ಕೆ ಕರ್ನಾಟಕದ ಹಲವು ಜಿಲ್ಲೆಗಳಿಂದ ಹಾಗೆ ಪಕ್ಕದ ರಾಜ್ಯವಾದ ಕೇರಳ, ತಮಿಳುನಾಡು, ಆಂಧ್ರದಿಂದ ಅನೇಕ ಜನ ತಮ್ಮ ಜೀವನಕ್ಕೆ ಅಂಟಿಕೊಂಡ ವ್ಯಸನವೆಂಬ ಚಟವನ್ನ ಬಿಡಿಸೋದಕ್ಕೆ ಅಂತ ಬರ್ತಾರೆ. ನಾನು ಪ್ರತಿದಿನ ಚಟವನ್ನ ಹೊಂದಿರುವವರ ನೋವಿನ ಸಿಕ್ಕು ಸಿಕ್ಕಾದ ಒಗಟಿನಂತಹ ಕಥೆಗಳನ್ನು ಕೇಳುವ, ಆಲಿಸಿದ ನಂತರ ಸಿಕ್ಕು ಸಿಕ್ಕಾದ ಕಥೆಗಳನ್ನ ಆತನಿಂದಲೇ ಎಳೆ ಎಳೆಯಾಗಿ ಬಿಚ್ಚಿ ಆ ವ್ಯಕ್ತಿಯ ದುರ್ಬಲ ವ್ಯಕ್ತಿತ್ವವನ್ನ ಸರಿಪಡಿಸುವ ಕಾರ್ಯವನ್ನ ಮಾಡುವ, ಮನಸ್ಸುಗಳ ನಡುವೆ ವೈಜ್ಞಾನಿಕ ಸೇತುವೆಯನ್ನ ಕಟ್ಟುವ ಜೀವನ ಮಾರ್ಗದರ್ಶಕನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಅಮಲು ಹಾಗೂ ಇನ್ನಿತರ ಚಟದಿಂದ ಹೊರಬಂದ ವ್ಯಕ್ತಿಗಳ ಹಾಗೂ ಕುಟುಂಬದ ಸದಸ್ಯರ ಕಣ್ಣಿನಲ್ಲಿ ಕಾಣುವ ಮನ ಕರಗುವ ಕೃತಜ್ಞ ಭಾವವೇ ನನಗೆ ಈ ವೃತ್ತಿಯಲ್ಲಿ ಮುಂದುವರಿಯಲು ಪ್ರೇರಣೆ ನೀಡಿದೆ. ಇಲ್ಲಿ ಒಬ್ಬ 18 ವರ್ಷದ ಯುವಕ ಗಾಂಜಕ್ಕೆ ದಾಸನಾದ ವ್ಯಥೆಯನ್ನ ನಾನು ನಿಮಗೆ ಹೇಳ್ತೇನೆ. ಮುಖದಲ್ಲಿ ನಿರಾಶೆ ಮನೆ ಮಾಡಿದ, ಜೀವನದ ಚೈತನ್ಯ ಕಳೆದುಕೊಂಡು ಬಸವಳಿದಂತೆ ನನ್ನೆದುರು ಕುಳಿತ ಅವನು ಸಂಪ್ರದಾಯಸ್ಥ ಮುಸ್ಲಿಂ ಕುಟುಂಬದ ಯುವಕ. ಮನೆಯಲ್ಲಿರುವ ಸದಸ್ಯರು ಅವರ ಧರ್ಮದ ಆಚಾರ ವಿಚಾರ ಸಂಸ್ಕೃತಿಯನ್ನ ತಪ್ಪದೆ ಪಾಲಿಸುತ್ತಿದ್ದ ಒಂದು ಮಧ್ಯಮ ವರ್ಗದ ಕುಟುಂಬ. ಇವರ ಮೂಲ ಮುಂಬೈ. ಆದರೆ ಹುಡುಗ ಪುಟ್ಟ ಬಾಲಕನಾಗಿದ್ದಾಗಲೇ ಕರ್ನಾಟಕಕ್ಕೆ ಬಂದು ನೆಲೆಸಿದ್ರು. ಈತನ ವಿದ್ಯಾಭ್ಯಾಸವೂ ಸಹ ಕರ್ನಾಟಕದಲ್ಲಿ ಆಗುತ್ತೆ. SLC ಮುಗಿದ ನಂತರ ಅಂತ ಐಟೆಕ್ ಕಲಿಯೋದಕ್ಕೆ ಹೋಗ್ಲಿಕ್ಕೆ ಆರಂಭಿಸ್ತಾನೆ. ಓದಿನಲ್ಲಿ ಚುರುಕಾಗಿದ್ದ ಹುಡುಗನಿಗೆ ಪಾರಿವಾಳಗಳೆಂದರೆ ತುಂಬಾ ಇಷ್ಟ. ಆತ ವಾಸವಾಗಿರುವ ಪಕ್ಕದ ಬೀದಿಯ ಯುವಕರು ಮನೆಯ ಟೆರೆಸ್ ಮೇಲೆ ಒಂದಿಷ್ಟು ಪಾರಿವಾಳಗಳನ್ನ ಸಾಕಿರ್ತಾರೆ. ಅಲ್ಲಿರುವ ಪಾರಿವಾಳಗಳನ್ನ ನೋಡಲು, ಅವುಗಳೊಂದಿಗೆ ಆಟವಾಡಲು ಅವನು ಅಲ್ಲಿಗೆ ಹೋಗ್ತಾ ಇದ್ದ. ಪ್ರಾಯದಲ್ಲಿ ಇವನಿಗಿಂತ ದೊಡ್ಡವರಾಗಿದ್ದ ಅಲ್ಲಿನ ಯುವಕರು ಬೀಡಿ, ಸಿಗರೇಟ್ ಜೊತೆಗೆ ಕದ್ದು ಮುಚ್ಚಿ ಗಾಂಜಾವನ್ನು ಚಿಲಂನಲ್ಲಿ ಇಟ್ಟು ಎಳೆಯೋದನ್ನ ಕಣ್ಣಾರೆ ನೋಡಿರ್ತಾನೆ. ಇವನೆಲ್ಲ ನೋಡಿದ ಯುವಕನಿಗೆ ಇವರ ಹವ್ಯಾಸದಲ್ಲಿ ಆಸಕ್ತಿ ಉಂಟಾಗುತ್ತೆ. ಜೊತೆಗೆ ಕುತೂಹಲ ಕೆರಳುತ್ತೆ. ಸಮಯ ಸಿಕ್ಕಾಗಲೆಲ್ಲ ಇವರೊಂದಿಗೆ ಸೇರೋದಕ್ಕೆ ಸಮಯ ಕಂಡುಕೊಳ್ತಾನೆ. ಹಾಗೆ ಒಂದಿನ ಇವನು ಅಲ್ಲಿರುವ ಯುವಕರಲ್ಲಿ ಗಾಂಜಾವನ್ನ ಸೇಯೋದಕ್ಕೆ ಕೇಳ್ತಾನೆ. ಆದ್ರೆ ಆ ಯುವಕರು ಅವನಿಗೆ ಕೊಡೋದಿಲ್ಲ, ಬದಲಾಗಿ ಬೈತಾರೆ. ಚಿಕ್ಕ ಹುಡುಗರು ಸೇದಿ ಮನೆಯವರಿಗೆ ತಿಳಿದರೆ ತಮಗೆ ತೊಂದರೆಯಾಗುತ್ತದೆ ಎಂಬುದು ಅವರು ಇವನಿಗೆ ಗಾಂಜಾ ಕೊಡದೇ ಇರೋದಕ್ಕೆ ಕಾರಣ. ಇತ್ತ ಇವನಿಗೆ ಗಾಂಜಾ ಸಿಗದ ಕಾರಣ ನಿರಾಶೆ ಆಗುತ್ತೆ. ಆದ್ರೆ ಇವರೊಂದಿಗಿನ ಫ್ರೆಂಡ್ಶಿಪ್ ಬಿಡೋದಿಲ್ಲ, ಬದಲಾಗಿ ಫ್ರೆಂಡ್ಶಿಪ್ ಜಾಸ್ತಿನೇ ಗಟ್ಟಿ ಮಾಡ್ಕೋತಾನೆ. ಈ ಮಧ್ಯದಲ್ಲಿ ಇವನು ಕಾಲೇಜಿನ ಸ್ನೇಹಿತರೊಂದಿಗೆ ಬೀಡಿ ಸಿಗರೇಟ್ ಅಭ್ಯಾಸ ಪ್ರಾರಂಭಿಸ್ತಾನೆ. ಆದ್ರೆ ಅಲ್ಲಿ ಯಾರು ಗಾಂಜಾ ಸೇವಿಸೋರು ಇರೋದಿಲ್ಲ. ಗಾಂಜಾ ಎಳೆದರೆ ಅದರ ರುಚಿ ಹೇಗಿರುತ್ತೆ ಮತ್ತೆ ಎಳೆದ ನಂತರ ಏನಾಗುತ್ತೆ ಅನ್ನೋ ಕುತೂಹಲ ದಿನ ದಿನ ಹೆಚ್ಚಾಗುತ್ತೆ. ಹೀಗಿರುವಾಗ ಪಾರಿವಾಳ ಸಾಕುವ ಯುವಕರ ಗುಂಪಿನಲ್ಲಿ ಒಬ್ಬ ಯುವಕನ ಹುಟ್ಟುಹಬ್ಬ ಆಚರಣೆಗೆ ಅವನು ಹೋಗ್ತಾನೆ. ಕೇಕ್ ಕಟಿಂಗ್ ನಂತರ ಅದೇ ಟೆರೆಸ್ ಮೇಲೆ ಎಲ್ಲಾ ಸ್ನೇಹಿತ ಯುವಕರು ಚಿಲುಮ್ನಲ್ಲಿ ಗಾಂಜಾ ಹಾಕಿ ಸ್ಮೋಕಿಂಗ್ ಮಾಡ್ತಾ ಇದ್ರು. ಈ ಗ್ಯಾಪ್ ನಲ್ಲಿ ಅವರ ಬಳಿ ರಿಕ್ವೆಸ್ಟ್ ಮಾಡಿ ಗಾಂಜಾದ ಚಿಲಮನ್ನು ಅವರಿಂದ ಪಡೆದು ಸೇಯುತ್ತಾನೆ. 1-2-3 ಪಫ್ ಹೊಡೆದ ಇವನಿಗೆ ತಲೆ ತಿರುಗಲು ಆರಂಭಿಸುತ್ತೆ. ಹೀಗೆ ಇವನ ಗಾಂಜಾ ಸೇವನೆಯ ಮೊದಲ ಅಧ್ಯಾಯ ಪ್ರಾರಂಭವಾಗುತ್ತೆ. ಕೆಲವು ತಿಂಗಳುಗಳು ಗೆಳೆಯರಿಂದ 1-2 ಪಫ್ ಎಳೆಯುತ್ತಿದ್ದ ಯುವಕ ಕಾಲಕ್ರಮೇಣ ಮನೆಯಲ್ಲಿ ಸುಳ್ಳು ಹೇಳಿ ಹಣ ಪಡೆದು ಗಾಂಜಾದ ಸೇವನೆಯನ್ನ ಅಧಿಕ ಮಾಡಲಾರಂಭಿಸ್ತಾನೆ. ಹೀಗಿರುವಾಗ ಅವನ ಜೇಬಿನಿಂದ ಗಾಂಜಾ ತುಂಬಿದ ಸಿಗರೇಟು ಮನೆಯವರಿಗೆ ಸಿಗುತ್ತೆ. ಮಗ ಗಾಂಜಾ ಸೇವಿಸುತ್ತಿರೋದು ತಿಳಿಯುತ್ತದೆ. ಮನೆಯಲ್ಲಿ ಜಗಳವಾಗುತ್ತದೆ. ನಂತರದ ದಿನಗಳಲ್ಲಿ ಊಟ ತಿಂಡಿ ಬಿಟ್ಟು ಸದಾ ಮಂಕಾಗಿರ್ತಿದ್ದ. ಸಿಟ್ಟು ಅಧಿಕವಾಗಿ ಮನೆಯಲ್ಲಿರುವ ಹಿರಿಯರನ್ನು ಕರೆಸಲಾರಂಭಿಸ್ತಾನೆ. ಮನೆಯವರು ಇವನಿಗೆ ಅನೇಕರಿಂದ ಉಪದೇಶ ಮಾಡಿಸಿದರೂ ಸರಿಯಾಗೋದಿಲ್ಲ. ಕಾಲೇಜಿಗೆ ಗೈರು ಹಾಜರಿ ಆಗ್ತಾನೆ. ವರ್ತನೆಯಲ್ಲಿ ಬದಲಾವಣೆ ಅಧಿಕವಾಗುತ್ತೆ. ಕೊನೆಗೆ ಮನೆಯ ಹಿರಿಯರು ಇವರನ್ನ ಡಿ ಅಡಿಕ್ಷನ್ ಸೆಂಟರ್ಗೆ ಚಿಕಿತ್ಸೆಗಾಗಿ ತರ್ತಾರೆ. ಈಗ ಸದ್ಯ ಚಿಕಿತ್ಸೆಯಲ್ಲಿರುವ ಇವನಿಗೆ ಕಳೆದುಕೊಂಡ ಜೀವನದ ಮೌಲ್ಯದ ಬಗ್ಗೆ ಅರಿವು ಬರ್ತಿದೆ. ತನಗೆ ಇರುವ ಗಾಂಜಾದ ಚಟವನ್ನು ಬಿಡಿಸಿ ಮನೆಯವರೊಂದಿಗೆ ಮಗನಾಗಿ ಒಟ್ಟಿಗೆ ಕುಳಿತು ಊಟ ಮಾಡಬೇಕು ಎಂದು ನನಗೆ ಹೇಳುವಾಗ ಅವನ ಕಣ್ಣಂಚಿನಲ್ಲಿ ಕಣ್ಣೀರು ಜಾರುತ್ತಿತ್ತು.